ಇದ್ದೀವಿ ದೋಸೆ ತಿನ್ನೋಕ್ಕೆ. ದೋಸೆ ಮಾತ್ರ ಹೈಲೈಟ್ ಆಗಿದೆ ಸ್ನೇಹಿತರೆ. ಬನ್ನಿ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ, ತೋರಿಸ್ತೀನಿ ದೋಸೆ ಡೈಲಿ ಸ್ನೇಹಿತರೆ. ಈ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇದ್ದೆ, ಹಾಗೆ ಈ ಒಂದು ಅಂಗಡಿ ನೋಡ್ತಾ ಇದ್ದೆ ಸ್ನೇಹಿತರೆ. ಈ ಹೋಟೆಲ್ನ ದೋಸೆ ಮಾತ್ರ ಹೈಲೈಟ್ ಆಗಿ ಮಾಡ್ತಾ ಇದ್ದೆ ಸ್ನೇಹಿತರೆ. ಅಂತೂ ಇಂತೂ ಬಿಡು ಮಾಡ್ಕೊಂಡು ಬಂದು ತಿಂದಿದ್ದು ಸ್ನೇಹಿತರೆ. ಒಂದಿನ ಚಟ್ನಿ ದೋಸೆ ಕ್ವಾಲಿಟಿ ಕಾಸ್ಟೂ ಕಮ್ಮಿ ಇದೆ ಸ್ನೇಹಿತರೆ. ಹೈಲೈಟ್ ಆಗಿದೆ, ಬೆಣ್ಣೆ ದೋಸೆಗಿಂತ ಹೈಲೈಟ್ ಆಗಿದೆ ಸ್ನೇಹಿತರೆ ಇದು. ಈ ಒಂದು ದೋಸೆಯಲ್ಲಿ ಸ್ನೇಹಿತರೆ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಹಾಕ್ತಾನೆ ಸ್ನೇಹಿತರೆ. ದೋಸೆ ಮಾತ್ರ ಹೈಲೈಟ್ ಆಗಿ ಟೇಸ್ಟೂ ಹಂಗೆ ಇರುತ್ತೆ ಸ್ನೇಹಿತರೆ. ಬನ್ನಿ ಟೇಸ್ಟ್ ಮಾಡಿ. ದೋಸೆ ಮಾತ್ರ ಸ್ನೇಹಿತರೆ ಹೈಲೈಟ್ ಆಗಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ದೋಸೆ. ಪನ್ನೀರ್ ದೋಸೆ, ಪನ್ನೀರ್ ಮಿಕ್ಸ್ ವೆಜ್ ಹಾಲೆಲ್ಲ ಸಕ್ಕತ್ತಾಗಿದೆ ದೋಸೆ ಮಾತ್ರ. ಪರವಾಗಿಲ್ಲ, ಚೆನ್ನಾಗಿದೆ. ಹಂಗಾಗಿ ದಿನ ರಜೆ ಇತ್ತು, ನಾನೊಬ್ಬ ಸ್ನೇಹಿತನ ಕರ್ಕೊಂಬಂದಿದ್ದ ಸ್ನೇಹಿತರೆ. ಈ ಒಂದು ದೋಸೆ ಮಾತ್ರ ಹೈಲೈಟ್ ಆಗಿದೆ. ಒಂದು ಪಿಜ್ಜಾ ದೋಸೆ, ಪನ್ನೀರ್ ದೋಸೆ, ಆನಿಯನ್ ದೋಸೆನ ಅನೇಕ ಥರದ ದೋಸೆನೂ ಮಾಡ್ತಾರೆ ಸ್ನೇಹಿತರೆ. ಟೇಸ್ಟು ಹಂಗೆ, ಚಟ್ನಿ ಹಂಗೆ, ಕ್ವಾಲಿಟಿ ಹಂಗೆ, ಕ್ವಾಂಟಿಟಿ ಹಂಗೆ, ಕಾಸ್ಟೂ ಕಮ್ಮಿ ಇದೆ ಸ್ನೇಹಿತರೆ. ಜನ ಮಾತ್ರ ಭಾಳಷ್ಟು ಜನ ಇರ್ತಾರೆ ಇಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ನೇಹಿತರೆ, ಈ ಒಂದು ಅಡ್ರೆಸ್ ಬೇಕಪ್ಪ ಅಂತಂದರೆ ಸ್ನೇಹಿತರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ತೇನೆ ಸ್ನೇಹಿತರೆ ಈ ಒಂದು ಅಡ್ರೆಸ್ನ.